ಭುವನ್, ಕೊನೆಗೂ ಶ್ರದ್ಧಾಗೆ ತಾಳಿ ಕಟ್ಟೆ ಬಿಟ್ಟೇನು? ಅವತ್ ನಾನು ಹೇಳಿದ ಮಾತು ನಿಜ ಆಯ್ತು ಅಲ್ವಾ ಅಜ್ಜಿ? ಏನ್ ಹೇಳಿದ್ರು ಅವತ್ತು ಭುವನ್? ನಿನ್ನ ಬಿಟ್ಟು ಬೇರೆ ಯಾರನ್ನು ಮದ್ವೆ ಆಗಲ್ಲ ಅಂತ ಕೂತಿದ್ನಮ್ಮ. ಈಗ ನೋಡು, ನಿಮ್ಮಿಬ್ರು ಮದ್ವೆ ಆಗೇ ಹೋಯ್ತು. ನನಗಂತೂ ಎಷ್ಟು ಆನಂದ ಆಗ್ತಿದೆ ಅಂದ್ರೆ ಹೇಳ್ಕೊಳಕ್ಕೆ ಪದಗಳಿಲ್ಲ. ಪುರೋಹಿತ್ರೆ, ಆದಷ್ಟು ಬೇಗ ಎಲ್ಲಾ ಶಾಸ್ತ್ರಗಳು ಮುಗಿಸಿ ನನ್ ಮುದ್ದಿನ ಸೊಸೆ ನಾನು ಬೇಗ ಮನೆ ತುಂಬಿಸ್ಕೋಬೇಕು. ಸರಿ ಸರಿ, ಇನ್ನೇನು ಸಪ್ತಪದಿ ರಾಜಹೋಮ ಆದ್ರೆ ಎಲ್ಲದೂ ಮುಗ್ದೇ ಹೋಯ್ತು. ನೋಡಮ್ಮ ಶ್ರದ್ಧಾ, ಈಗ ಸಪ್ತಪದಿ ಶಾಸ್ತ್ರ ಮಾಡೋಣ. ಗಂಡನ ಸಹಾಯದಿಂದ ನೀನು 7 ಹೆಜ್ಜೆ ನಡಿಬೇಕು. ಇವತ್ತು ನೀನಿಡೋ 7 ಹೆಜ್ಜೆಗಳೇ ಮುಂದಿನ ಜೀವನಕ್ಕೆ ಬುನಾದಿ. ಇದುವೇ ಎಲ್ಲದಕ್ಕೂ ಆರಂಭ. ಮತ್ತೆ ಅಂತ್ಯ ಕೂಡ. ಸಪ್ತಪದಿ ಎನ್ನುವುದು ಗಂಡ ಹೆಂಡತಿ ಇಬ್ಬರಿಗೂ ತುಂಬ ಮುಖ್ಯವಾದದ್ದು. ನಿನ್ನಿಬ್ಬರು ಮನಸ್ಸು ಒಂದೇ ರೀತಿ ಇರಬೇಕು. ಬದುಕಲ್ಲಿ, ಪ್ರೀತಿಲಿ, ಎಲ್ಲ ರೀತಿಯಲ್ಲೂ, ಎಲ್ಲ ಹಂತದಲ್ಲೂ. ಗಂಡ ಹೆಂಡತಿಯನ್ನ ಸಮಾನವಾಗಿ ನಡ್ಕೋಬೇಕು. ನೀವಿಡೋ ಈ 7 ಹೆಜ್ಜೆ ಜೀವನದ ಪ್ರಮುಖ ಘಟ್ಟ. ಹೊಂದಾಣಿಕೆ ಜೀವನ ಅನ್ನೋದು ಸಪ್ತಪದಿಯ ಮುಖ್ಯ ಸೂತ್ರ. ನೀವೆಲ್ಲ ಸ್ವಲ್ಪ ಸರಿದ್ರೆ ನಾವು ಮುಂದಿನ ಕಾರ್ಯಕ್ರಮ ಶುರು ಮಾಡ್ತೇವೆ. ಹೊಂದಾಣಿಕೆನ ಮುರಿಯೋದೇ ನನ್ನ ಮುಖ್ಯ ಉದ್ದೇಶ. ಯಾವತ್ತೂ ಗಂಡಂಗೆ ಜೊತೆಯಾಗಿ ಬದುಕ್ತೀನಿ ನಾನು. ಶ್ರದ್ಧಾ, ನಿನ್ನ ನೆಮ್ಮದಿ ಇಲ್ಲಿ ನೆಮ್ಮದಿ ಎಲ್ಲ ಮುಗ್ದೋಯ್ತು ಅಂದ್ಕೊಂಡ್ರೆ ಹೊಸ ಬದುಕು ಶುರುವಾಯ್ತು. ಶುರುವಾಗಿರೋ ನಿನ್ನ ಕನಸುಗಳನ್ನ ಹೊಸ್ಕಾತೆ. ನನ್ನಿಂದ ನಿಮ್ಗೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೋತೀನಿ. ನನ್ನಿಂದ ನಿನಗೆ ಏನೇನು ತೊಂದರೆ ಆಗ್ಬೇಕೋ ಅದೆಲ್ಲ ಹಾಗೆ ಆಗತ್ತೆ ಶ್ರದ್ಧಾ. ನಿನಗೆ ಹಾಗೇ ಆಗತ್ತೆ. ಅಗ್ನಿಮೀಳ ಪುರೋಹಿತೈ ಯಜ್ಞಸ್ಯ ದೇವ ಮೃತ್ಯುಜಂ ಅಗ್ನೇನಯ ಸುಪಚಾರಾಯೇ ಅಸ್ಮಾನ್ ವಿಶ್ವಾನಿ ದೇವಯುನಾನಿ ವಿದ್ವಾನ್ ಯೋಧ್ಯಸ್ಮಜ್ಜುಹುರಾನಮೇನಃ ಭೂಯಿಷ್ಠಾಂ ತೇ ನಮ ಉಕ್ತಿಂ ವಿಧೇಮ ಪ್ರವಃ ಶುಕ್ರಾಯ ಭಾನವೇ ಭ್ರಧ್ವಂ ಹವ್ಯಂ ಮತಿಂಚಾಗ್ನಯೇ ಸುಪೂತಂ ಯೋ ದೇವ್ಯಾನಿ ಮಾನುಷಾಜನೋ ಗುಂಷೇ ಅಂತರ್ವಿಶ್ವಾನಿ ವಿದ್ಮನಾಜಿಗಾತೆ अच्छागिरो मतयो देवयन्ति अग्नेयन्ति द्रविणं भिक्षमाणाः ससन्द्रशगुं सप्रतीककृस्सञ्चं
ಹವ್ಯವಾಹ ವರತಿಂ ಮಾನುಷಾಣ ಅಗ್ನೇ ತ್ವಮಸ್ಮತ್ಯಯೋಧ್ಯಮೇವಾಹ ಅನಗ್ನಿತ್ರಾಭ್ಯಮಂತ ಕೃಷ್ಟೇಃ ಪುನರಸ್ಮಭ್ಯಗುಂ ಸವಿತಾಯ ದೇವಾ ಕ್ಷಾಂ ವಿಶ್ವೇಭಿರ್ರಜರೇಭಿತ್ರ ಅಗ್ನೇ ತುಂ ಪಾರಯಾನಪ್ಯೋ ಅಸ್ಮಾನ್ ಸ್ವಸ್ತಿಭ್ಯತಿ ದುರ್ಗಾಣಿ ವಿಶ್ವಾ ಓಶ್ಚ ಪೃಥ್ವೀ ಬಹುಲಾನ ಉರ್ವೇ ಭವಾತೋಕಾಯತನಯಾಯ ಶಯ್ಯಾಃ ಪ್ರಕಾರವೋ ಮನನಾವಚ್ಯಮಾನಾಃ ದೇವತ್ರೇ ಚೇನ್ನಯಥ ದೇವಯಂತಃ ದಕ್ಷಿಣಾವಾಡ್ವಾಜಿನಿ ಪ್ರಾಚ್ಯೇತೆ ಹವಿರ್ಭ್ರಂತ್ಯಗ್ನಯೇ ಘೃತಾಚೀ. ಈಗ ಮದುಮಗಳಿಗೆ ಕಾಲುಂಗುರವನ್ನು ತೋರಿಸ್ಬೇಕು. ಕೂತ್ಕೊಳ್ಳಿ. ಹುಷಾರು ಭುವನ್. ಗೊತ್ತು ಶ್ರದ್ಧಾ, ನಾನು ಯಾವಾಗಲೂ ಹುಷಾರಾಗಿ ಇರ್ತೀನಿ. ನಿಜವಾದ ಕೊಡ್ರು ಇಷ್ಟು ಚೆನ್ನಾಗಿ ಆಕ್ಟ್ ಮಾಡಲ್ಲ ಅನ್ಸುತ್ತೆ. ಏನಂತೆ ಊರ್ಮಿ? ಏನಿಲ್ಲ ಮಾಮ್, ಪಾಪ ಭುವನ್ ಕುರುಡ ಆಗ್ಬಾರ್ದಿತ್ತು ಅಂದೆ.